ಕೇಂದ್ರ ಸರ್ಕಾರದ ತೀರ್ಮಾನದಂತೆ ಮೇ 3ರವರೆಗೆ ಸುಮಾರು 19 ದಿನಗಳ ಕಾಲ ಲಾಕ್ಡೌನನ್ನು ವಿಸ್ತರಣೆ ಮಾಡಿದ್ದಾರೆ. ಮನೆಯಲ್ಲಿದ್ದುಕೊಂಡು ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ಅಂದ್ಕೋಬೇಡಿ. ಈಗ ಮಾಡ್ತಕ್ಕಂಥ ಟೈಮ್ ಪಾಸ್ ನಮ್ಮ ಲೈಫ್ನ ಫೇಲ್ಯೂರ್ ಮಾಡಿಬಿಡುತ್ತೆ. ಮನೆಯಲ್ಲೇ ಇದ್ದು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ನಮ್ಮ ಮನೆಯವರ ಆರೋಗ್ಯವನ್ನು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾ ನಾವು ಪರೀಕ್ಷೆಗೆ ಸಿದ್ಧರಾಗೋಣ. ಈ ದಿನ ನಾವು ಕೇಂದ್ರ ಸರ್ಕಾರದ ಆದಾಯದ ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು, ಭಾರತ ಸರ್ಕಾರದ ಹಣಕಾಸು ಸಚಿವರು, ಫೆಬ್ರವರಿ 1, 2020 ಮಂಡಿಸಿದಂತಹ ಬಜೆಟ್ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಆದಾಯದ ಮೂಲಗಳನ್ನು ನಾವಿವತ್ತು ಅಧ್ಯಯನ ಮಾಡೋಣ. ಕೇಂದ್ರ ಸರ್ಕಾರವು ತನ್ನ ವೆಚ್ಚಕ್ಕಾಗಿ ವಿವಿಧ ಮೂಲಗಳಿಂದ ಆದಾಯವನ್ನು ಸಂಗ್ರಹಣೆ ಮಾಡುತ್ತೆ. ನಮ್ಮ ದೇಶದ ಸರ್ಕಾರ ಮೊದಲು ವೆಚ್ಚವನ್ನು ಅಂದಾಜಿಸಿ ಆ ವೆಚ್ಚಕ್ಕೆ ಅನುಗುಣವಾಗಿ ವಿವಿಧ ಮೂಲಗಳಿಂದ ಆದಾಯವನ್ನು ಸಂಗ್ರಹಣೆ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಈ ವಿವಿಧ ಮೂಲಗಳು ಯಾವ್ಯಾವಪ್ಪ ಅಂತಂದರೆ, ಕೇಂದ್ರ ಸರ್ಕಾರದ ಆದಾಯದ 3 ವಿವಿಧ ಮೂಲಗಳು. ಒಂದು ತೆರಿಗೆ ಆದಾಯ, ಸೆಕೆಂಡ್ ಒನ್ ತೆರಿಗೇತರ ಆದಾಯ, 3ನೇದು ಬಂಡವಾಳ ಆದಾಯ. ತೆರಿಗೆ ಆದಾಯವು ಕೇಂದ್ರ ಸರ್ಕಾರದ ವರಮಾನಕ್ಕೆ ಅತಿ ಹೆಚ್ಚಿನ ಆದಾಯವನ್ನು ತಂದುಕೊಡ್ತಕ್ಕಂತಹ ಮೂಲ ಆಗಿರುತ್ತೆ. ಈ ಬಜೆಟಲ್ಲಿ 100ಕ್ಕೆ 64 ಭಾಗದಷ್ಟು ಆದಾಯವನ್ನು ತೆರಿಗೆ ಆದಾಯ ತಂದುಕೊಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅನ್ನು ಮಾಡಿದ್ದಾರೆ. ಸೊ ಈ ತೆರಿಗೆ ಆದಾಯ ಅನ್ನೋದಕ್ಕಿಂತ ಮೊದಲು ತೆರಿಗೆ ಅಂದ್ರೆ ಏನು? ತೆರಿಗೆ ಅಂದ್ರೆ ದೇಶದ ವ್ಯಕ್ತಿ, ದೇಶದಲ್ಲಿ ವಾಸಿಸುವ ಒಬ್ಬ ಪ್ರಜೆ ಯಾವುದೇ ಸೌಲಭ್ಯಗಳನ್ನು ನಿರೀಕ್ಷಿಸದೆ ಕಡ್ಡಾಯವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾದ ವಂತಿಕೆಯನ್ನು ನಾವು ತೆರಿಗೆ ಅಂತ ಕರೀತೀವಿ. ಸೊ ತೆರಿಗೆ ಅಂದರೆ ಸರ್ಕಾರದಿಂದ ಯಾವುದೇ ಪ್ರತಿಫಲ ಅಪೇಕ್ಷೆಗಳನ್ನು ನಿರೀಕ್ಷಿಸದೆ ಕಡ್ಡಾಯವಾಗಿ ಸಲ್ಲಿಸುವ ವಂತಿಕೆಯನ್ನು ನಾವು ತೆರಿಗೆ ಅಂತ ಕರೀತೀವಿ. ತೆರಿಗೆಯಲ್ಲಿ 2 ಭಾಗಗಳು, ಒಂದು ಪ್ರತ್ಯಕ್ಷ ತೆರಿಗೆಗಳು, ಇನ್ನೊಂದು ಪರೋಕ್ಷ ತೆರಿಗೆಗಳು. ಪ್ರತ್ಯಕ್ಷ ತೆರಿಗೆಗಳು ತೆರಿಗೆಯ ಆಘಾತ ಮತ್ತು ತೆರಿಗೆಯ ಅಂತಿಮ ನೆಲೆ ಒಬ್ಬ ವ್ಯಕ್ತಿಯ ಮೇಲೆ ಇದ್ದರೆ ಅದನ್ನು ಪ್ರತ್ಯಕ್ಷ ತೆರಿಗೆಗಳು ಅಂತ ಕರೀತೀವಿ. ಈ ಬಜೆಟ್ನಲ್ಲಿ 35% ಆದಾಯವನ್ನು ಪ್ರತ್ಯಕ್ಷ ತೆರಿಗೆಗಳು ತಂದುಕೊಳ್ತವೆ. ಪರೋಕ್ಷ ತೆರಿಗೆಗಳು ತೆರಿಗೆಯ ಆಘಾತನೇ ಒಬ್ಬ ವ್ಯಕ್ತಿಯ ಮೇಲೆ, ತೆರಿಗೆಯ ಅಂತಿಮ ನೆಲೆಯ ಒಬ್ಬ ವ್ಯಕ್ತಿಯ ಮೇಲೆ, ಮತ್ತೊಬ್ಬ ವ್ಯಕ್ತಿಯ ಮೇಲೆ ಬೀಳ್ತಾ ಇದ್ರೆ ಅಂತಹ ತೆರಿಗೆಯನ್ನು ನಾವು ಪರೋಕ್ಷ ತೆರಿಗೆಗಳು ಅಂತ ಕರಿತೀವಿ. ಪರೋಕ್ಷ ತೆರಿಗೆಗಳಿಂದ ಈ ಬಜೆಟ್ಗೆ 29% ಹಣ ಬರುತ್ತೆ. ಸೊ ಪ್ರತ್ಯಕ್ಷ ತೆರಿಗೆಗಳು ಯಾವ್ಯಾವಪ್ಪ ಅಂತಂದ್ರೆ, ಆದಾಯ ತೆರಿಗೆ, ಒಬ್ಬ ವ್ಯಕ್ತಿಯ ವಾರ್ಷಿಕ ವರಮಾನದ ಮೇಲೆ ಹಾಕುವಂತಹ ತೆರಿಗೆಯನ್ನು ಆದಾಯ ತೆರಿಗೆ ಅಂತ ಕರಿತೀವಿ. ಈಗ ಈ ಬಜೆಟ್ ಅಲ್ಲಿ 5 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆ. 5 ಲಕ್ಷ ಮೀರಿದರೆ 2.5 ಲಕ್ಷದಿಂದ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. 5 ಲಕ್ಷದ ₹1 ಆದರೂ ಕೂಡ ಆದಾಯವು ಸುಮಾರು 12,500 ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಆ 12,500 ಹಣ ನನ್ನ ಆದಾಯದ ಮೇಲೆ ಹಾಕೋದ್ರಿಂದ ನಾನೇ ಪಾವತಿ ಮಾಡಬೇಕು. ಅದನ್ನು ಬೇರೆಯವರ ಮೇಲೆ ನಾವು ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ನಾವು ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ನನ್ನ ಆದಾಯದ ಮೇಲೆ ವಿಧಿಸಿದ್ರೆ ಅದು ಆದಾಯ ತೆರಿಗೆ ಅಂತ ಕರಿತೀವಿ. ಆದಾಯ ತೆರಿಗೆ ಈ ಬಜೆಟ್ ಅಲ್ಲಿ ಸುಮಾರು 17 ಭಾಗದಷ್ಟು ಆದಾಯವನ್ನು ತಂದುಕೊಡುತ್ತೆ. ನೆಕ್ಸ್ಟ್ ಕಂಪನಿ ತೆರಿಗೆ. ಆದಾಯ, ಒಬ್ಬ ವ್ಯಕ್ತಿಯ ಆದಾಯದ ಮೇಲೆ ತೆರಿಗೆ ಕಟ್ಟಿದ್ರೆ ಆದಾಯ ತೆರಿಗೆ ಆಗುತ್ತೆ. ಒಂದು ಕಂಪನಿ, ಒಂದು ಕಾರ್ಖಾನೆ, ಒಂದು ಉದ್ಯಮದ ವಾರ್ಷಿಕ ವರಮಾನದ ಮೇಲೆ ತೆರಿಗೆ ವಿಧಿಸುತ್ತಲ್ಲ, ಆ ತೆರಿಗೆಯನ್ನು ಕಂಪನಿ ತೆರಿಗೆ ಅಂತ ಕರಿತೀವಿ. ಈ ಬಜೆಟ್ ಅಲ್ಲಿ 2020-21 ಬಜೆಟ್ ಅಲ್ಲಿ ಕಂಪನಿ ತೆರಿಗೆಯು ಸುಮಾರು 18% ಆದಾಯವನ್ನು ತಂದುಕೊಡುತ್ತೆ. ಸೊ ನೆಕ್ಸ್ಟ್ ಸಂಪತ್ತು ತೆರಿಗೆ. ಆದಾಯ ತೆರಿಗೆ ವ್ಯಕ್ತಿಯ ಮೇಲೆ, ಕಂಪನಿ ತೆರಿಗೆ ಉದ್ದಿಮೆಯ ಮೇಲೆ, ವ್ಯಕ್ತಿ ಮತ್ತು ಉದ್ಯಮದ ಸಂಪತ್ತಿನ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ಸಂಪತ್ತು ತೆರಿಗೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಉಡುಗೊರೆ ತೆರಿಗೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತಕ್ಕಂತಹ ಗಿಫ್ಟ್ಗೆ ಸರ್ಕಾರವು ತೆರಿಗೆಯನ್ನು ವಿಧಿಸುತ್ತೆ. ಇಂತಿಷ್ಟು ಪ್ರಮಾಣದಲ್ಲಿ ಅಂತಹ ತೆರಿಗೆಯನ್ನು ನಾವು ಉಡುಗೊರೆ ತೆರಿಗೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆಸ್ತಿ ಹಕ್ಕುದಾರಿಕೆ ತೆರಿಗೆ. ಒಬ್ಬ ವ್ಯಕ್ತಿಯು ಮರಣದ ನಂತರ ಅವನ ಆಸ್ತಿಯನ್ನ ಮತ್ತೊಬ್ಬರಿಗೆ ವರ್ಗಾಯಿಸಬೇಕಾದರೆ ವರ್ಗಾವಣೆ ಮಾಡ್ಕೊಳ್ತಾ ಇರ್ತಕ್ಕಂತಹ ವ್ಯಕ್ತಿ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಸರ್ಕಾರದ ಇಂತಿಷ್ಟು ತೆರಿಗೆ ಅಂತ ನಿರ್ಧಾರ ಮಾಡಿರ್ತದೆ, ಅಷ್ಟು ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಅಂತಹ ತೆರಿಗೆಯನ್ನು ನಾವು ಆಸ್ತಿ ಹಕ್ಕುದಾರಿಕೆಯ ತೆರಿಗೆ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿ ತಾನು ಪಾವತಿಸಿದ ತೆರಿಗೆಯನ್ನ ಮತ್ತೊಬ್ಬನಿಂದ ಪಾವತಿ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನ ನಾವು ಪ್ರತ್ಯಕ್ಷ ತೆರಿಗೆಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್
ಪರೋಕ್ಷ ತೆರಿಗೆಗಳು. ಪರೋಕ್ಷ ತೆರಿಗೆ ನಾನು ಆಗ್ಲೇ ಹೇಳಿದೆ, ತೆರಿಗೆಯ ಆಘಾತ ಒಬ್ಬರ ಮೇಲೆ ಫಸ್ಟ್ ಪಾವತಿಯನ್ನ ಮಾಡ್ತಾನೆ ಒಬ್ಬ ವ್ಯಕ್ತಿ, ಉತ್ಪಾದಕ. ಫಾರ್ ಎಕ್ಸಾಂಪಲ್, ಬಿಸ್ಕೆಟ್ ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದಕ ಮೊದಲು ಎಷ್ಟು ಸರ್ಕಾರ ವಿಧಿಸಿರುತ್ತೋ ಅಷ್ಟು ತೆರಿಗೆಯನ್ನು ಪಾವತಿ ಮಾಡ್ತಾನೆ. ಅಷ್ಟು ತೆರಿಗೆಯನ್ನ ಪಾವತಿ ಮಾಡಿದ ನಂತರ ಅಷ್ಟು ತೆರಿಗೆಯನ್ನ ಅವನು ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಇಂತಿಷ್ಟು ಪ್ರಮಾಣದಲ್ಲಿ ಅಂತ ಹಂಚ್ತಾನೆ. ಹಂಚಾದ್ಮೇಲೆ ಅವನು ಪಾವತಿಸಿದ ತೆರಿಗೆಯನ್ನ ಅನುಭೋಗಿಗಳು ಬಿಸ್ಕೆಟ್ ತಗೊಂಡಾಗ ಅದು ಅನುಭೋಗಿಗಳ ಮೇಲೆ ಹಾಕಿರ್ತಾನೆ. ಅಂದ್ರೆ ಪ್ರಾರಂಭದಲ್ಲಿ ಪಾವತಿಸಿದ ತೆರಿಗೆಯು ಉತ್ಪಾದಕ ಅನುಭೋಗಿಗಳಿಂದ ಮತ್ತೆ ಪಾವತಿ ಮಾಡ್ತಿರ್ತಾನೆ. ಇಂತಹ ತೆರಿಗೆಗಳನ್ನ ಪರೋಕ್ಷ ತೆರಿಗೆಗಳು ಅಂತ ಕರಿತೀವಿ. ಈ ಬಜೆಟ್ ಅಲ್ಲಿ ಪರೋಕ್ಷ ತೆರಿಗೆಗಳು 29% ಆದಾಯವನ್ನು ತಂದುಕೊಡುತ್ತವೆ. ಸೊ ಈ ಪರೋಕ್ಷ ತೆರಿಗೆಗಳು ಯಾವ್ಯಾವಪ್ಪ ಅಂದ್ರೆ GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಜುಲೈ 1, 2017 ಭಾರತ ಸರ್ಕಾರ ಭಾರತದಲ್ಲಿ GST ಅನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಪ್ರಸ್ತುತದಲ್ಲಿ ಇವಾಗವರೆಗೆ ಸುಮಾರು ಪ್ರಪಂಚದಲ್ಲಿ 160 ರಾಷ್ಟ್ರಗಳು GST ಅನ್ನ ಇಂಪ್ಲಿಮೆಂಟ್ ಮಾಡಿದವೆ. ಭಾರತ ಸರ್ಕಾರಕ್ಕೆ ಪ್ರಸ್ತುತ ಈ ವರ್ಷದಲ್ಲಿ ಈ ತೆರಿಗೆ ಮೂಲಗಳಲ್ಲಿ, ಎಲ್ಲ ತೆರಿಗೆ ಮೂಲಗಳಲ್ಲಿ ಹೈಯೆಸ್ಟ್ ಹಣವನ್ನ ತಂದುಕೊಡ್ತಕ್ಕಂತಹ ಅತ್ಯಂತ ದೊಡ್ಡ ಆದಾಯದ ಮೂಲ GST ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಸುಮಾರು 18% ಹಣವನ್ನ, 18% ಭಾಗದ ಸಂಪನ್ಮೂಲವನ್ನ, ಆದಾಯವನ್ನ GST ತಂದುಕೊಡುತ್ತೆ. ಸೊ ನೆಕ್ಸ್ಟ್ GST ಸರಕು ಮತ್ತು ಸೇವೆಗಳ ಮೇಲೆ ಹಾಕುವಂತಹ ತೆರಿಗೆ ಅಂತ. ನೆಕ್ಸ್ಟ್ ಕೇಂದ್ರ ಅಬಕಾರಿ ತೆರಿಗೆ. ನಮ್ಮ ದೇಶದ ಒಳಗಡೆ ಉತ್ಪಾದಿಸಿದ ಯಾವುದೇ ಸರಕುಗಳಿಗೆ ರಾಜ್ಯವು ವಿಧಿಸದ ತೆರಿಗೆಯನ್ನು ಗುರುತಿಸಿ, ಅಂದ್ರೆ ದೇಶದ ಒಳಗಡೆ ಉತ್ಪಾದನೆ ಮಾಡಿದಂತಹ ಸರಕುಗಳಿಗೆ ರಾಜ್ಯ ಯಾವುದೇ ರೀತಿಯ ತೆರಿಗೆಯನ್ನು ವಿಧಿಸದೇ ಇದ್ರೆ ಕೇಂದ್ರವು ಆ ತೆರಿಗೆಯನ್ನು ವಿಧಿಸಿರುತ್ತೆ. ಅದನ್ನು ನಾವು ಕೇಂದ್ರ ಅಬಕಾರಿ ತೆರಿಗೆ ಅಂತ ಕರೀತೀವಿ. ರಾಜ್ಯ ತೆರಿಗೆಯನ್ನು ವಿಧಿಸದೇ ಇದ್ದಾಗ ಕೇಂದ್ರ ಸರ್ಕಾರ ಆ ವಸ್ತುವಿನ ಮೇಲೆ ತೆರಿಗೆಯನ್ನು ವಿಧಿಸಿರುತ್ತೆ, ಅದನ್ನು ಕೇಂದ್ರ ಅಬಕಾರಿ ತೆರಿಗೆ ಅಂತ ಕರೀತೀವಿ. ಸೊ ಸಿಮೆಂಟು, ಸಕ್ಕರೆ, ತಂಬಾಕು, ಆಲ್ಕೋಹಾಲ್ ಮುಂತಾದ ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆ ಕೇಂದ್ರ ಅಬಕಾರಿ ತೆರಿಗೆ ಆಗಿರುತ್ತೆ. ಈ ವರ್ಷ ಸುಮಾರು 7% ಆದಾಯವನ್ನು ಇದು ತಂದುಕೊಡುತ್ತೆ. ಸೊ ನೆಕ್ಸ್ಟ್ ಕಸ್ಟಮ್ ಸುಂಕಗಳು. ಕಸ್ಟಮ್ ಸುಂಕಗಳು ಅಂತಂದ್ರೆ ಆಮದು ಮತ್ತು ರಫ್ತು ಸುಂಕಗಳು ಅಂತ. ಬೇರೆ ದೇಶದ ವಸ್ತುಗಳನ್ನ ನಮ್ಮ ದೇಶಕ್ಕೆ ಅವಶ್ಯಕತೆ ಇದ್ದಾಗ ಆಮದು ಮಾಡಿಕೊಂಡಾಗ ನಮ್ಮ ದೇಶ ಆ ಸರಕುಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ, ಅದನ್ನು ಆಮದು ಸುಂಕಗಳು ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಉತ್ಪಾದಿಸಿದ ಸರಕುಗಳನ್ನ ಬೇರೆ ದೇಶಕ್ಕೆ ಮಾರಾಟಕ್ಕೆ ಕೊಂಡೊಯ್ಯಬೇಕಾದ್ರೆ ನಮ್ಮ ದೇಶದ ಸರ್ಕಾರ ಆ ವಸ್ತುಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ, ಅದನ್ನ ರಫ್ತು ಸುಂಕಗಳು ಅಂತ ಕರಿತೀವಿ. ಆಮದು ಸುಂಕ ಮತ್ತು ರಫ್ತು ಸುಂಕ ಎರಡರಿಂದಲೂ ಕೂಡ ಈ ವರ್ಷ ಸುಮಾರು 4% ಆದಾಯವನ್ನ ಗಳಿಸಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಇವೆಲ್ಲವೂ ಕೂಡ ಪರೋಕ್ಷ ತೆರಿಗೆಗಳಾಗಿರುತ್ತವೆ. ಸೊ ಇದು ತೆರಿಗೆ ಆದಾಯ. ನೆಕ್ಸ್ಟ್ ತೆರಿಗೆಯೇತರ ಆದಾಯ. ಈ ತೆರಿಗೆಯನ್ನು ಬಿಟ್ಟು ಬೇರೆ ಮೂಲಗಳಿಂದ ಬರ್ತಕ್ಕಂತಹ ಆದಾಯವನ್ನು ತೆರಿಗೆಯೇತರ ಆದಾಯ ಅಂತ ಕರಿತೀವಿ. ಈ ವರ್ಷದ ಬಜೆಟ್ ಅಲ್ಲಿ ಸುಮಾರು 10% ಹಣ ತೆರಿಗೆಯೇತರ ಮೂಲದಿಂದ ಬರುತ್ತೆ. ಯಾವ್ಯಾವ ಮೂಲದಿಂದ ಬರುತ್ತವಪ್ಪ ಅಂದ್ರೆ ಸಾರ್ವಜನಿಕ ಉದ್ಯಮಗಳು. ಭಾರತ ಸರ್ಕಾರದ ಅಧೀನದಲ್ಲಿ ಇರತಕ್ಕಂತಹ ಉದ್ಯಮಿಗಳಾದಂತಹ BHEL, BEL, CIL, SAIL, SAIL, Steel Authority of India Limited, NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಈ ಎಲ್ಲ ಉದ್ಯಮಗಳು ಸಾರ್ವಜನಿಕ ಉದ್ಯಮಗಳಾಗಿರ್ತವೆ. ವಾರ್ಷಿಕವಾಗಿ ಇದರಿಂದ ಬರ್ತಕ್ಕಂತಹ ಆದಾಯ ತೆರಿಗೆಯೇತರ ಆದಾಯ ಆಗಿರುತ್ತೆ. ನೆಕ್ಸ್ಟ್ ಬಡ್ಡಿ ಸ್ವೀಕೃತಿಗಳು. ಕೇಂದ್ರ ಸರ್ಕಾರವು ವಿವಿಧ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಡ್ತಕ್ಕಂತಹ ಸಾಲಗಳೇನಿದೆ, ಆ ಸಾಲಗಳ ಮೇಲೆ ಬಡ್ಡಿ ಪಾವತಿ ಮಾಡ್ತಾರಲ್ಲ, ಆ ಬಡ್ಡಿಯನ್ನ ಸ್ವೀಕರಿಸುವುದರ ಮೂಲಕ ಬರ್ತಕ್ಕಂತಹ ಆದಾಯ ಬಡ್ಡಿ ಸ್ವೀಕೃತಿಗಳಾಗಿರ್ತವೆ. ಸೊ ನೆಕ್ಸ್ಟ್ ಆಡಳಿತಾತ್ಮಕ ಆದಾಯ. ಕೇಂದ್ರ ಸರ್ಕಾರವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸೇವೆಗಳನ್ನು ಒದಗಿಸುವುದರ ಮೂಲಕ, ದಂಡಗಳನ್ನು ವಿಧಿಸುವುದರ ಮೂಲಕ, ಪರವಾನಗಿಗಳನ್ನ, ಲೈಸೆನ್ಸ್ಗಳನ್ನು ಕೊಡುವ ಫೀಸುಗಳನ್ನು ಕಲೆಕ್ಟ್ ಮಾಡುವುದರ ಮೂಲಕ ಆದಾಯವನ್ನು ಸಂಗ್ರಹಣೆ ಮಾಡುತ್ತೆ. ಇದನ್ನು ಆಡಳಿತಾತ್ಮಕ ಆದಾಯ ಅಂತ ಕರಿತೀವಿ. ಇದು ತೆರಿಗೆಯೇತರ ಆದಾಯದ ಒಂದು ಮೂಲ. ನೆಕ್ಸ್ಟ್ ರೈಲ್ವೆ ಮತ್ತು ಅಂಚೆ ತಂತಿ. ಭಾರತ ಸರ್ಕಾರದ ಅತ್ಯಂತ ದೊಡ್ಡ ವ್ಯವಸ್ಥೆ ರೈಲ್ವೆ ಮತ್ತು ಅಂಚೆ ಮತ್ತು ತಂತಿ. ಸೊ ಈ ವ್ಯವಸ್ಥೆಯಿಂದ ಸಂಗ್ರಹಿಸತಕ್ಕಂಥ ಆದಾಯವು ತೆರಿಗೆಯೇತರ ಆದಾಯದ ಮೂಲ ಆಗಿರುತ್ತೆ. ಭಾರತ ಸರ್ಕಾರದ RBI ಭಾರತ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಭಾರತ ಸರ್ಕಾರದ ಎಲ್ಲ ವ್ಯವಹಾರಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ಕಾರ್ಯವನ್ನು RBI ಮಾಡ್ತಾ ಇರುತ್ತೆ.
ಆರ್‌ಬೈ ಗಳಿಸ್ತಕ್ಕಂಥ ಆದಾಯ, ನಾಣ್ಯ ಮತ್ತು ಟಂಕಸಾಲೆಗಳಿಂದ ಬರತಕ್ಕಂಥ ಆದಾಯ ತೆರಿಗೆತರ ಆದಾಯದ ಮೂಲಗಳಾಗಿರ್ತವೆ. ಸೊ ತೆರಿಗೆ ಆದಾಯ ಮತ್ತು ತೆರಿಗೆತರ ಆದಾಯದಿಂದ ಒಟ್ಟು 74% ಹಣ ಸಂಗ್ರಹಣೆ ಆಗುತ್ತೆ. ಸೊ ವೆಚ್ಚಕ್ಕೆ ಈ ಆದಾಯ, ತೆರಿಗೆ ಆದಾಯ ಮತ್ತು ತೆರಿಗೆತರ ಆದಾಯ ಶಾರ್ಟೇಜ್ ಆದಾಗ, ಸಾಲದಾದಾಗ ಅದು ಮೂರನೇ ಮಾರ್ಗಕ್ಕೆ ಕಾಲಿಡುತ್ತೆ. ಅದೇ ಬಂಡವಾಳ ಆದಾಯ. ಬಂಡವಾಳ ಆದಾಯದಿಂದ ಈ ಬಜೆಟ್ ಅಲ್ಲಿ 2020-21ರ ಬಜೆಟ್ ಅಲ್ಲಿ 26% ಹಣವನ್ನ ಎಕ್ಸ್ಪೆಕ್ಟೇಷನ್ ಮಾಡಲಾಗಿದೆ, ನಿರೀಕ್ಷೆ ಮಾಡಲಾಗಿದೆ. ಇದು ಬಂಡವಾಳ ಆದಾಯವನ್ನ ಯಾವ್ಯಾವ ಮೂಲದಿಂದ ಸಂಗ್ರಹಣೆ ಮಾಡುತ್ತಪ್ಪ ಅಂದ್ರೆ ಆಂತರಿಕ ಮತ್ತು ಬಾಹ್ಯ ಸಾಲಗಳಿಂದ. ಆಂತರಿಕ ಸಾಲಗಳು ಅಂದ್ರೆ ದೇಶದ ಒಳಗಡೆ ಹಣದ ಮಾರುಕಟ್ಟೆಯಿಂದ ಮತ್ತು ಬಂಡವಾಳ ಮಾರುಕಟ್ಟೆಯಿಂದ ಎತ್ತುವಂತಹ ಸರ್ಕಾರದ ಸಾಲಗಳು. ಬಾಹ್ಯ ಸಾಲಗಳು ವಿದೇಶಿ ಸರ್ಕಾರಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಲ್ಲಿದೆ, ವರ್ಲ್ಡ್ ಬ್ಯಾಂಕ್ ಮತ್ತು IMF ಏನಿದೆ, ಇವುಗಳ ಮೂಲಕ ಸಂಗ್ರಹಿಸುವಂತಹ ಸಾಲದ ಪ್ರಮಾಣ ಏನಿದೆ ಅದನ್ನು ಆಂತರಿಕ ಮತ್ತು ಬಾಹ್ಯ ಸಾಲಗಳು ಅಂತ ಕರಿತೀವಿ. ಇದು ಈ ಬಜೆಟ್ ಅಲ್ಲಿ 20% ಅಂದ್ರೆ ಸಾಲ ಮತ್ತು ಇತರ ಹೊಣೆಗಾರಿಕೆಗಳು ಅಂತ ಬರುತ್ತೆ, ಅದರಲ್ಲಿ 20% ಹಣವನ್ನು ಸಂಗ್ರಹಣೆ ಮಾಡತಕ್ಕಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಸೊ ಇದರಲ್ಲೇ ಸಣ್ಣ ಉಳಿತಾಯಗಳು ಅಂತ ಬರುತ್ತೆ. ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇದ್ದಾಗ ಸಾಲ ಪತ್ರಗಳನ್ನು ಮಾರಾಟ ಮಾಡುತ್ತೆ. ಸೊ ಸಾಲ ಪತ್ರಗಳನ್ನು ಮಾರಾಟ ಮಾಡುತ್ತೆ ಅಂದ್ರೆ ಸಣ್ಣ ಉಳಿತಾಯಗಳನ್ನು ಉತ್ತೇಜಿಸುತ್ತೆ. KVP ಕಿಸಾನ್ ವಿಕಾಸ್ ಪತ್ರಗಳು, NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಗಳು, PC ಪೋಸ್ಟಲ್ ಸರ್ಟಿಫಿಕೇಟ್ಗಳು ಸೊ ಮಾರಾಟ ಮಾಡುವುದರ ಮೂಲಕ ಸಣ್ಣ ಉಳಿತಾಯಗಳನ್ನು ಉತ್ತೇಜಿಸುವುದರ ಮೂಲಕ ಸರ್ಕಾರ ಆದಾಯವನ್ನು ಸಂಗ್ರಹಣೆ ಮಾಡುತ್ತೆ. ನೆಕ್ಸ್ಟ್ ಭವಿಷ್ಯ ನಿಧಿ. ನೌಕರರು ಮತ್ತು ಸಂಘಟಿತ ವಲಯದ ಕಾರ್ಮಿಕರು ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಪ್ರತಿ ತಿಂಗಳು ಎಷ್ಟು ಹಣವನ್ನ ಕಾರ್ಮಿಕರ ವೇತನದಲ್ಲಿ ಕಟಾವಣೆ ಮಾಡಿರ್ತಾರೋ ಸೊ ಆ ಕಾರ್ಖಾನೆಯ ಮಾಲೀಕರು ಕೂಡ ಅಷ್ಟೇ ಪ್ರಮಾಣದ ಹಣವನ್ನ ಹಾಕಿ ಪ್ರಾವಿಡೆಂಟ್ ಫಂಡ್ ಭವಿಷ್ಯ ನಿಧಿಯಲ್ಲಿ ಇಡ್ತಾರೆ. ಆ ಹಣವನ್ನ ಸರ್ಕಾರ ಬೇಕೆಂದಾಗ ಅದನ್ನ ಸ್ವೀಕರಿಸಿ ಬಳಸಿಕೊಂಡು ಅದಕ್ಕೆ ಬಡ್ಡಿ ಸಮೇತ ಹಣವನ್ನು ವಾಪಸ್ ಕೊಡುತ್ತೆ. ಇದು ಬಂಡವಾಳ ಆದಾಯದ ಒಂದು ಪ್ರಮುಖ ಮೂಲ ಆಗಿರುತ್ತೆ. ಸೊ ನೆಕ್ಸ್ಟ್ ಸಾಲ ವಸೂಲಾತಿ ಮತ್ತು ಸಾಲೇತರ ಬಂಡವಾಳ ಸ್ವೀಕೃತಿಗಳು 6% ಭಾಗದಷ್ಟು ಸುಮಾರು 6% ಹಣವನ್ನು ಇದು ಗಮನಿಸುತ್ತೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಟ್ಟಂತಹ ಸಾಲವನ್ನ ವಾಪಸ್ ಪಡ್ಕೊಳ್ಳುವುದರ ಮೂಲಕ ತನ್ನ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಸಾಲೇತರ ಬಂಡವಾಳ ಸ್ವೀಕೃತಿಗಳು ಅಂದ್ರೆ ಸರ್ಕಾರವು ಈಗಾಗಲೇ ಇನ್ವೆಸ್ಟ್ ಮಾಡಿರ್ತಕ್ಕಂತಹ, ಹೂಡಿಕೆ ಮಾಡಿರತಕ್ಕಂತಹ ಷೇರುಗಳಲ್ಲಿ ಹಣ ಹಾಕಿರ್ತಕ್ಕಂತಹ, ಷೇರುಗಳ ರೂಪದಲ್ಲಿ ಹಾಕಿರ್ತಕ್ಕಂತಹ ಹಣವನ್ನು ವಾಪಸ್ ತಗೊಳುತ್ತೆ. ಅಂದ್ರೆ ತನ್ನ ಇನ್ವೆಸ್ಟ್ಮೆಂಟ್ ಅನ್ನ, ಹೂಡಿಕೆಯನ್ನು ವಾಪಸ್ ತಗೊಳುತ್ತೆ. ಯಾಕಂದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸರ್ಕಾರವು ಹೂಡಿಕೆ ಮಾಡಿರ್ತಕ್ಕಂಥ ಹಣವನ್ನ ವಾಪಸ್ ತಗೊಳ್ಳೋದನ್ನ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಇದು ಸಾಲೇತರ ಬಂಡವಾಳ ಸ್ವೀಕೃತಿಯಲ್ಲಿ ಬರುತ್ತೆ, ಹೂಡಿಕೆ ಹಿಂತೆಗೆತ. ವಿದೇಶಿ ಸರ್ಕಾರಗಳು ಮತ್ತು ದೇಶೀಯ ಒಳಗಡೆ ಇರ್ತಕ್ಕಂಥ ಸರ್ಕಾರಗಳು ಕೊಡ್ತಕ್ಕಂತಹ ದತ್ತಿಗಳಿರ್ಬೋದು, ಅನುದಾನಗಳಿರ್ಬೋದು, ಕಾಣಿಕೆಗಳಿರ್ಬೋದು, ಇವೆಲ್ಲವೂ ಕೂಡ ಸಾಲೇತರ ಬಂಡವಾಳ ಸ್ವೀಕೃತಿಯ ಭಾಗ ಆಗಿರುತ್ತೆ. ಇದರಿಂದ ಈ ವರ್ಷ 6% ಹಣ ಶೇಖರಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ದಾರೆ. ಸೊ ಈಗ ನಿನ್ನೆ ಕೆಲವು ಮೂಲಗಳನ್ನ ನಾವು ನೋಡಿದಾಗ ಸುಮಾರು 21 ದಿನದಲ್ಲಿ 8 ಲಕ್ಷ ಕೋಟಿ ಹಣ ನಷ್ಟ ಆಗಿದೆ. ಈ ಬಜೆಟ್ ಗಾತ್ರ 30,42,230 ಕೋಟಿ ಹಣ 2020-21ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ವೆಚ್ಚ ಮಾಡಬೇಕು ಅಂತ ಅನ್ಕೊಂಡಿದ್ದು ಅಂದಾಜು ಹಣ. ಇದರಲ್ಲಿ 21 ದಿನದಲ್ಲಿ ಸುಮಾರು 8 ಲಕ್ಷ ಕೋಟಿ ಹಣ ಬಜೆಟ್ ಏನ್ ನಿರೀಕ್ಷೆ ಮಾಡಿದ್ರು ಇದರಲ್ಲಿ ಕಾಲು ಭಾಗದಷ್ಟು ಹಣ ನಷ್ಟ ಆಗಿದೆ. ಸೊ ಇದನ್ನ ಹೇಗೆ ಸರಿದೂಗಿಸ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಇದ್ರಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ಡೌಟ್ ಆದ್ರೆ ಖಂಡಿತ ನೀವು ನನಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ನಾನು ಉತ್ತರ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.